ಹಾಯ್ ಗಾಯ್ಸ್, ತುಂಬ ಜನ ಗಿಡನ ಬೆಳೆಸಿ ಅಂತಂದರೆ ನಮಗೆ ಜಾಗನೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾವು ನೋಡಿ ಇರೋದು ಇಷ್ಟು ಪುಟ್ಟ ಜಾಗ ರೌಂಡ್ ಶೇಪಲ್ಲಿ, ಅದರಲ್ಲಿ ಎಷ್ಟೊಂದು ಗಿಡಗಳನ್ನ ಬೆಳೆಸಿದ್ದೀವಿ. ತೆಂಗಿನ ಮರ ಆಗಿರ್ಬೋದು, ಪುಟ್ಟ ಮಲ್ಲಿಗೆ, ಮೇಯ್ನಾಗಿ ಬ್ರಹ್ಮಕಮಲ, ಡೇರಿ ಹೂವು, ವಿಳ್ಯದೆಲೆ, ಇಷ್ಟೊಂದು ಗಿಡಗಳನ್ನ ಬೆಳೆಸ್ಕೊಂಡಿದ್ದೀವಿ. ಎಲ್ಲರೂ ಕೇಳ್ತಾರೆ ಇಷ್ಟೊಂದು ಹಚ್ಚ ಹಸಿರಾಗಿ ತುಂಬ ಗಿಡಗಳು ಲವಲವಿಕೆಯಿಂದ ಇರೋದು ಯಾಕೆ ಅಂತ. ನಾವು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರನ ಬಳಸಲ್ಲ. ಅದಕ್ಕೆ ಇದೇ ಕಾರಣದಿಂದ ಗಿಡ ಇಷ್ಟೊಂದು ಚೆನ್ನಾಗಿ ಬೆಳೆಯೋದು. ಮತ್ತು ಏನು ಹಾಕ್ತೀವಪ್ಪ ಗೊಬ್ಬರದ ಬದಲು ಅಂದರೆ, ನಾವು ಏನು ಗಿಡದಿಂದ ಒಣಗೋಗಿರುತ್ತೆ ಎಲೆ ಉದುರಿರುತ್ತೆ, ಆ ಎಲೆ ಮತ್ತು ಮೊಟ್ಟೆ ಗುಂಡಿನ ನೀಟಾಗಿ ಬಿಡಿಸಿ ಹಾಕ್ತೀವಿ. ಇಲ್ಲಿ ನನಗೆ ವಿಡಿಯೋ ಮಾಡಿಕೊಡೋರು ಯಾರೂ ಇಲ್ಲದೇ ಇರೋದ್ರಿಂದ ನಾನು ಹಾಗೆ ಒಂದು ಉಂಡೆನ ಹಾಕ್ತಾಯಿದ್ದೀನಿ ಮೊಟ್ಟೆ ಗುಂಡಿಗೆ. ಆದರೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಉದ್ದದ ಎಲೆಗಳಿಗೇನಿರ್ತದೆ ಎಲೆಗಳನ್ನೆಲ್ಲ ಹಾಕಿ ನೀರು ಹಾಕ್ತೀವಿ. ಚೆನ್ನಾಗಿ ಬೆಳೆಯುತ್ತೆ. ನಮ್ಮದು ಬ್ರಹ್ಮಕಮಲ ಗಿಡ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂತ. ತುಂಬ ಜನ ಹೇಳ್ತಾರೆ ಬ್ರಹ್ಮಕಮಲ ವರ್ಷಕ್ಕೆ ಒಂದೇ ಸತಿ ಬಿಡೋದು ಅಂತ. ಇಲ್ಲ, ಅದು ಸುಳ್ಳು. ಒಂದು 2 ವಾರದಿಂದಲೇ ತುಂಬ 4-5 ಮಗ್ಗು ಹಚ್ಚಿತ್ತು. ಹೂವಿಟ್ಟು ಇವಾಗ ಹಿಂಗಾಗಿದೆ. ವರ್ಷಕ್ಕೆ ಇಲ್ಲ ಅಂದರೆ 3-4 ಸತಿ ಬಿಡುತ್ತೆ ಹೂನ. ಈ ರೀತಿ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಗಿಡಗಳನ್ನು. ಮತ್ತು ಹಸುವಿನ ಸಗಣಿಗೆ ತುಂಬ ನೀರನ್ನ ಮಿಕ್ಸ್ ಮಾಡಿ ಹಾಕ್ತೀವಿ. ಹಾಗೆ